ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮೆನೋಪಾಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೆನೋಪಾಸ್ ಅಂದ್ರೆ ಮುಟ್ಟು ನಿಲ್ಲುವ ಸಮಯ. ಅದನ್ನ ನಾವು ಋತುಬಂಧ ಅಂತಾನೂ ಕೂಡ ಕರಿತೀವಿ. ಈ ಮೆನೋಪಾಸ್ ಅನ್ನೋದ್ರ ಬಗ್ಗೆ ಅನುಭವ ಪ್ರತಿಯೊಂದು ಹೆಣ್ಣಿನ ಜೀವನದಲ್ಲೂ ಬರುವಂತ ಅನುಭವವೇ. ಈಗ ನಮಗೆ ಇನ್ನೂ ಮೆನೋಪಾಸ್ ರೀಚ್ ಆಗಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ನಮ್ಮ ತಾಯಂದಿರು, ಅಜ್ಜಿಯರು, ಚಿಕ್ಕಮ್ಮಂದಿರು, ಅತ್ತೆಯರು ಯಾರಾದ್ರೂ ಒಬ್ರು ಆ ಮೆನೋಪಾಸ್ ತೊಂದರೆಗಳಿಂದ ಬಳಲ್ತಾ ಇರೋದನ್ನ ನಾವು ಖಂಡಿತ ನೋಡಿರ್ತೀವಿ. ಆದ್ರೆ ಈ ಎಲ್ಲಾ ತೊಂದರೆಗಳು ಮೆನೋಪಾಸ್ ರೀಚ್ ಆಗಿರೋದ್ರಿಂದ ಆಗಿದೆ ಅನ್ನುವಂತ ಒಂದು ಅರಿವು ಎಷ್ಟೊಂದ್ ಜನಕ್ಕೆ ಇರೋದು ಇಲ್ಲ. ಈ ಮೆನೋಪಾಸ್ ರೀಚ್ ಆಗುವ ವಯಸ್ಸು ಸಾಧಾರಣವಾಗಿ 45ರಿಂದ 55 ವರ್ಷ, ಅಂದ್ರೆ ಆನ್ ಅನ್ ಆವರೇಜ್ 51 ವರ್ಷ ಅಷ್ಟು ವಯಸ್ಸಿಗೆ ಯೂಶುವಲಿ ಮೆನೋಪಾಸ್ ರೀಚ್ ಆಗುತ್ತೆ. ಇದು ನಾರ್ಮಲ್ ಮೆನೋಪಾಸ್ ರೀಚ್ ಆಗುವಂತಹ ವಯಸ್ಸು. ಆದರೆ ಕೆಲವು ಹೆಂಗಸರಲ್ಲಿ 40ರಿಂದ 45 ವಯಸ್ಸು, ಆ ವಯಸ್ಸಿನಲ್ಲಿ ಕೂಡ ಎಷ್ಟೊಂದ್ ಜನ ಮೆನೋಪಾಸ್ ರೀಚ್ ಆಗ್ತಾ ಇದ್ದಾರೆ. ಅಂದ್ರೆ ಪೀರಿಯಡ್ ಸಂಪೂರ್ಣವಾಗಿ ನಿಂತು ಹೋಗ್ತಾ ಇದೆ. ಅದರಿಂದ ಅದು ನಾರ್ಮಲ್ ಅಲ್ಲ. ಇನ್ನು ಕೆಲವರಲ್ಲಂತೂ 40 ವರ್ಷ ರೀಚ್ ಆಗೋಕ್ಕೂ ಮುಂಚೆನೆ ಎಷ್ಟೋ ಜನಕ್ಕೆ ಪೀರಿಯಡ್ಸ್ ನಿಂತು ಹೋಗುತ್ತೆ, ಮೆನೋಪಾಸ್ ರೀಚ್ ಆಗ್ತಾರೆ. 40ರಿಂದ 45 ವರ್ಷದಲ್ಲಿ ಆ ಟೈಮ್ ಅಲ್ಲಿ ಮೆನೋಪಾಸ್ ರೀಚ್ ಆದ್ರೆ ನಾವು ಅದನ್ನ ಅರ್ಲಿ ಮೆನೋಪಾಸ್ ಅಂತ ಕರಿತೀವಿ. ಅದೇ 40 ವರ್ಷಕ್ಕೆ ಮುಂಚೆನೆ ಮೆನೋಪಾಸ್ ರೀಚ್ ಆದ್ರೆ ಅದನ್ನ ನಾವು ಪ್ರಿಮೆಚ್ಯೂರ್ ಮೆನೋಪಾಸ್ ಅಂತ ಕರಿತೀವಿ, ಅಥವಾ ಪ್ರಿಮೆಚ್ಯೂರ್ ಒವೇರಿಯನ್ ಫೇಲ್ಯೂರ್, ಪ್ರಿಮೆಚ್ಯೂರ್ ಒವೇರಿಯನ್ ಇನ್ಸಫಿಷಿಯನ್ಸಿ ಅಂತ ಕರಿತೀವಿ. ಅದಂತೂ ಡೆಫಿನೆಟ್ಲಿ ಅಬ್ನಾರ್ಮಲ್. ಮತ್ತೆ ಅದರಿಂದ ಹೆಣ್ಣಿನ ದೇಹದ ಆರೋಗ್ಯದ ಮೇಲೆ ತುಂಬಾ ದುಷ್ಪರಿಣಾಮಗಳು ಕೂಡ ಆಗುತ್ತೆ. ಈಗ ನಾವು ಮೆನೋಪಾಸ್ ರೀಚ್ ಆಗಿದ್ದೀವಿ ಅಂತ ಕಂಡುಹಿಡ್ಕೊಳ್ಳೋದು ಹೇಗೆ ಅಂತ ಅಂದ್ರೆ, ನಿಮಗೆ 12 ತಿಂಗಳುಗಳ ಕಾಲ, ಅಂದ್ರೆ 1 ವರ್ಷದ ಕಾಲ ಸತತವಾಗಿ ನಿಮಗೆ ಪೀರಿಯಡ್ಸ್ ಬಂದಿಲ್ಲ ಅಂತ ಅಂದ್ರೆ ಅದು ಮೆನೋಪಾಸ್ ರೀಚ್ ಆಗಿದ್ದೀವಿ ಅನ್ನುವಂತಹ ಒಂದು ಸಂಕೇತ. ದಟ್ ಕನ್ಫರ್ಮ್ಸ್ ಮೆನೋಪಾಸ್. ಆದ್ರೆ ನಿಮಗೆ ಈ ಮೆನೋಪಾಸ್ ರೀಚ್ ಆಗೋಕ್ಕೂ ಮುಂಚೆ ಏನಾಗುತ್ತೆ, ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವು ಸಲ 2 ತಿಂಗಳಿಗೆ ಒಂದ್ಸಲ ಬರೋದು, ಅಥವಾ 4-5 ತಿಂಗಳಿಗೆ ಒಂದ್ಸಲ ಬರೋದು, ಈ ತರ ಆಗುತ್ತೆ. ಅದಾದ್ಮೇಲೆ ಹೋಗ್ತಾ ಇನ್ನು 2 ಪೀರಿಯಡ್ ಗಳ ಮಧ್ಯೆ ಗ್ಯಾಪ್ ಜಾಸ್ತಿ ಆಗ್ತಾ ಹೋಗುತ್ತೆ. ಲೈಕ್ 8 ತಿಂಗಳಿಗೆ ಒಂದ್ಸಲ ಬರೋದು, 10 ತಿಂಗಳಿಗೆ ಒಂದ್ಸಲ ಬರೋದು, ಇದರ ಆಗಿ ಏನಾಗುತ್ತೆ, ಫೈನಲಿ ನಿಮ್ಗೆ 12 ತಿಂಗಳುಗಳ ಕಾಲ ಯಾವಾಗ ನಿಮ್ಗೆ ಪೀರಿಯಡ್ಸ್ ಬರೋದಿಲ್ವೋ ಆವಾಗ ನಾವು ಮೆನೋಪಾಸ್ ರೀಚ್ ಆಗಿದೆ ಅನ್ನೋದನ್ನ ಕನ್ಫರ್ಮ್ ಆಗಿ ಹೇಳಬಹುದು. ಆದ್ರೆ ನಿಮ್ಗೆ 10 ತಿಂಗಳಿಗೂ ಅಥವಾ 9 ತಿಂಗಳಿಗೂ ಒಂದ್ಸಲ ಪೀರಿಯಡ್ಸ್ ಬಂತು ಅಂದ್ರೆ ಅವಾಗ ನೀವು ಮೆನೋಪಾಸ್ ರೀಚ್ ಆಗಿದ್ದೀರಿ ಅಂತ ಅಲ್ಲ. ಆದ್ರೆ ಅದು ಪೆರಿಮೆನೋಪಾಸಲ್ ಪೀರಿಯಡ್ ಆರ್ ಮೆನೋಪಾಸಲ್ ಟ್ರಾನ್ಸಿಷನ್ ಪೀರಿಯಡ್ ಅಂತ ಕರಿತೀವಿ. ಅಂದ್ರೆ ಈಗ ನೀವು ಪೀರಿಯಡ್ಸ್ ಯಾವಾಗ ಇರ್ರೆಗ್ಯುಲರ್ ಆಗುತ್ತೆ ಅಲ್ಲಿಂದ ಹಿಡಿದು ನಿಮ್ಗೆ ಸಂಪೂರ್ಣವಾಗಿ 12 ತಿಂಗಳುಗಳ ಕಾಲ ಪೀರಿಯಡ್ಸ್ ಬರ್ದೇ ಇರೋ ತರ, ಅಂದ್ರೆ 1 ವರ್ಷ ನಿಮ್ಗೆ ಪೀರಿಯಡ್ಸ್ ನಿಂತು ಹೋಗಿದೆ ಅಂದ್ರೆ ಮೆನೋಪಾಸ್ ರೀಚ್ ಆಗಿರೋವರೆಗೂ ನಾವು ಆ ಪೀರಿಯಡ್ ಅನ್ನ ನಾವು ಪೆರಿಮೆನೋಪಾಸಲ್ ಪೀರಿಯಡ್ ಅಥವಾ ಮೆನೋಪಾಸಲ್ ಟ್ರಾನ್ಸಿಷನ್ ಪೀರಿಯಡ್ ಅಂತ ಕರಿತೀವಿ. ದಟ್ ಕ್ಯಾನ್ ರೇಂಜ್ ಫ್ರಮ್ 4 to 5 years. ಇರ್ರೆಗ್ಯುಲರ್ ಪೀರಿಯಡ್ ಇರೋ ಅವಸ್ಥೆನೆ ನಮಗೆ 4ರಿಂದ 5 ವರ್ಷ ಇರಬಹುದು. ಸೊ ಎಲ್ಲ ಈ ಮೆನೋಪಾಸಲ್ ತೊಂದರೆಗಳು ಮೆನೋಪಾಸ್ ರೀಚ್ ಆದ್ಮೇಲೆ ಬರ್ಬೇಕು ಅಂತಲ್ಲ. ಎಷ್ಟೊಂದು ಜನ ಹೆಂಗಸರುಗಳಿಗೆ ಈ ಪೆರಿಮೆನೋಪಾಸಲ್ ಪೀರಿಯಡ್ ಟೈಮ್ ನಲ್ಲೇನೆ ಎಲ್ಲಾ ರೀತಿಯ ತೊಂದರೆಗಳು ಸ್ಟಾರ್ಟ್ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಯೂಶಲಿ ಪೆರಿಮೆನೋಪಾಸಲ್ ಪೀರಿಯಡ್ ಸ್ಟಾರ್ಟ್ ಆಗೋದು ಅರೌಂಡ್ 45ರಿಂದ 47 ವರ್ಷ. ಆವಾಗ ಸ್ಟಾರ್ಟ್ ಆಗಿದ್ದು ಒಂದು 51, 52 ಅಥವಾ 53 ವರ್ಷಕ್ಕೆ ಮೆನೋಪಾಸ್ ರೀಚ್ ಆಗ್ತಾರೆ. ಸೊ ಮತ್ತೆ ಇದು ನಾವು ಯಾವ ವಯಸ್ಸು, ಒಂದು ಹೆಣ್ಣು ಮಗಳು ಯಾವ ವಯಸ್ಸಿಗೆ ಮೆನೋಪಾಸ್ ರೀಚ್ ಆಗಬಹುದು ಅಂತ ಒಂದು ಗೆಸ್ ಅಥವಾ ಪ್ರೆಡಿಕ್ಷನ್ ಮಾಡೋದು ಹೇಗಪ್ಪ ಅಂತ ಅಂದ್ರೆ, ಮೆಜಾರಿಟಿ ಆಫ್ ದ ಟೈಮ್ಸ್ ಇಟ್ ಇಸ್ ಜೆನೆಟಿಕಲಿ ಡಿಟರ್ಮೈನ್ಡ್, ಅಂದ್ರೆ ಹೆರಿಡಿಟರಿ. ಈಗ ನಿಮ್ಮ ತಾಯಿ ಅಥವಾ ನಿಮ್ಮ ಅಕ್ಕ ಅವರು ಯಾವ ವಯಸ್ಸಿಗೆ ಮೆನೋಪಾಸ್ ರೀಚ್ ಆಗಿರ್ತಾರೋ ಅದೇ ಆಸುಪಾಸು ಏಜ್ ವಯಸ್ಸಿನಲ್ಲಿ ಒಂದ್ ವರ್ಷ 2 ವರ್ಷ ಆ ಕಡೆ ಈ ಕಡೆ ಅಥವಾ ಅದೇ ವಯಸ್ಸಿಗೆ ನೀವು ಕೂಡ ಮೆನೋಪಾಸ್ ರೀಚ್ ಆಗಬಹುದು.